ಆರ್ಸಿಬಿ ವೇಗಿ ಯಶ್ ದಯಾಳ್ ವಿರುದ್ಧ ಲವ್ ಸೆಕ್ಸ್ ಧೋಖಾ ಕೇಸ್. ಮದುವೆಯಾಗುವುದಾಗಿ 5 ವರ್ಷದಿಂದ ಲೈಂಗಿಕ ದೌರ್ಜನ್ಯ. ಆರ್ಸಿಬಿ ವೇಗಿ ಯಶ್ ದಯಾಳ್ ವಿರುದ್ಧ ಲವ್ ಸೆಕ್ಸ್ ಧೋಖಾ ಕೇಸ್. ಮದುವೆ ಆಗುವುದಾಗಿ 5 ವರ್ಷದಿಂದ ಲೈಂಗಿಕ ದೌರ್ಜನ್ಯ, ಹಿಂಸೆ ಮತ್ತು ವಂಚನೆ ಆರೋಪ. ಯಶ್ ದಯಾಳ್ ವಿರುದ್ಧ ಕಾನೂನು ಕ್ರಮಕ್ಕೆ ಸಂತ್ರಸ್ತೆ ಒತ್ತಾಯ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಂತ್ರಸ್ತೆಗೆ ದೂರು. ಸಿಎಂ ಹೆಲ್ತ್ ಲೈನ್ ಕೋರ್ಟ್ನಲ್ಲಿ ದೂರನ್ನ ದಾಖಲೆ ಮಾಡಿರುವಂತಹ ಸಂತ್ರಸ್ತೆ ಯಶ್ ದಯಾಳ್ ಜೊತೆಗಿನ ತಮ್ಮ ಫೋಟೋವನ್ನ ಹಂಚಿಕೊಂಡಿರುವಂತಹ ಸಂತ್ರಸ್ತೆ. ಎಸ್ ವೀಕ್ಷಕರೇ, ಕಳೆದ 5 ವರ್ಷಗಳಿಂದ ಕ್ರಿಕೆಟ್ಗೊಂದಿಗೆ ಸಂಬಂಧ. ಯಶ್ ದಯಾಳ್ ತನಗೆ ಮದುವೆಯ ಆಮಿಷವನ್ನ ಒಡ್ಡಿದ್ದ. ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕ ಶೋಷಣೆಯನ್ನ ನೀಡಿದೆ. ಏಕೆ ನಿಮ್ಮ ಭಾವಿ ಸೊಸೆ ಅಂತ ಹೇಳಿ ಕುಟುಂಬಕ್ಕೆ ಪರಿಚಯ ಕೂಡ ಮಾಡಿಸಿಕೊಟ್ಟಿದ್ದ. ತನಗೆ ಮೋಸವನ್ನ ಮಾಡ್ತಿರೋದು ತಿಳಿದು ಪ್ರತಿಭಟಿಸಲು ಪ್ರಾರಂಭಿಸಿದೆ. ಹೀಗಾಗಿ ನನಗೆ ದೈಹಿಕ ಹಿಂಸೆ, ಮಾನಸಿಕ ಕಿರುಕುಳ ಕೊಟ್ಟಿರುವಂತಹ ಯಶ್ ಇದೇ ರೀತಿ ಇತರ ಅನೇಕ ಹೆಣ್ಣು ಮಕ್ಕಳೊಂದಿಗೆ, ಮಹಿಳೆಯೊಂದಿಗೆ ಯಶ್ ಸುಳ್ಳು ಸಂಬಂಧವಿದೆ. ಸಿಎಂ ಹೆಲ್ತ್ ಲೈನ್ ಕೋರ್ಟ್ಗೆ ನೀಡಿರುವಂತಹ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖವನ್ನ ಮಾಡಿದ್ದಾರೆ. ಐಪಿಎಲ್ 2025 ಫೈನಲ್ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದು ಆರ್ಸಿಬಿ 17 ವರ್ಷದ ಕನಸನ್ನ ನನಸು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಬ್ಯಾಟಿಂಗ್ ಕೂಡ ಆಗಿದೆ, ಬೌಲಿಂಗ್ ಕೂಡ ಆಗಿದೆ. ಸೊ ಈ ವಿಚಾರವನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಆದರೆ ಈಗ ಯಶ್ ದಯಾಳ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆರ್ಸಿಬಿ ಫೈನಲ್ ಗೆದ್ದ ಮಾರನೇ ದಿನ ಬೆಂಗಳೂರಿನಲ್ಲಿ ವಿಜಯೋತ್ಸವ ಇಟ್ಕೊಳ್ಳಲಾಯಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಅದೆಲ್ಲ ಆಗಿ ಹೋಗಿರುವಂತಹ ಕತೆ. ಈಗ ಯಶ್ ದಯಾಳ್ ಅವರ ವಿರುದ್ಧವೂ ಕೂಡ ಒಂದು ಕೇಸ್ ಬಂದಿದೆ. ಅವರ ವಿರುದ್ಧ ಸಂತ್ರಸ್ತೆ ಮಹಿಳೆಯೊಬ್ಬಳು ಲೈಂಗಿಕ ದೌರ್ಜನ್ಯ, ಹಿಂಸೆ ಮತ್ತು ವಂಚನೆ ಆರೋಪ ಮಾಡಿದ್ದಾಳೆ. ಈ ಸಂಬಂಧ ಯಶ್ ದಯಾಳ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಂತ್ರಸ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾಳೆ. ಅಲ್ಲದೆ ನ್ಯಾಯಕ್ಕಾಗಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹಾಗೂ ರಾಜ್ಯ ಪೊಲೀಸರಿಗೆ ಮನವಿ ಕೂಡ ಮಾಡಿದ್ದಾಳೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಹಿಳೆ ಸಿಎಂ ಹೆಲ್ತ್ ಲೈನ್ ಕೋರ್ಟ್ನಲ್ಲಿ ದೂರನ್ನು ದಾಖಲೆ ಮಾಡಲಾಗಿದ್ದು, ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ವಿಚಾರವಾಗಿ ಹಂಚಿಕೊಂಡಿತ್ತು. ಕಳೆದ 5 ವರ್ಷದಿಂದ ಯಶ್ ದಯಾಳ್ ಜೊತೆಗೆ ಸಂಬಂಧವನ್ನು ಹೊಂದಿದ್ರು. ಅವರು ಮದುವೆ ಆಗ್ತೀನಿ ಅಂತ ನಂಬಿಸಿ ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ ಅಥವಾ ಈ ವಿಚಾರವಾಗಿ ದೂರನ್ನ ನೀಡಿರುವಂಥದ್ದು. ಜೊತೆಗೆ ನನ್ನನ್ನು ಭಾವಿ ಸೊಸೆ ಅಂತ ಹೇಳಿ ಕುಟುಂಬಕ್ಕೆಲ್ಲರಿಗೂ ಕೂಡ ಪರಿಚಯ ಮಾಡಿದ್ದಾರೆ. ಆದರೆ ಏನು ಪ್ರಯೋಜನ? ಅವರು ಬೇರೆ ಮಹಿಳೆಯರಿಗೂ ಕೂಡ ಇದೇ ರೀತಿಯ ವಿಚಾರವನ್ನು ಕೂಡ ಅವರು ಇಟ್ಕೊಂಡಿದ್ರು ಅಂತ ಹೇಳಿ ಸಂತ್ರಸ್ತೆ ನೇರ ಆರೋಪವನ್ನು ಮಾಡಿರುವಂಥದ್ದು. ಮುಂದೇನಾಗುತ್ತೆ ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.